ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಅಂತರಪಟ ಸೀರಿಯಲ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅಂತರಪಟ ಸೀರಿಯಲ್ ಈಗ ತಾನೇ ಪ್ರಾರಂಭ ಆಗಿದ್ರೂ ಕೂಡ ಒಳ್ಳೆ ರೀತಿಯಾದಂಥ ಕಥೆ ಮತ್ತು ಸಂಭಾಷಣೆ ಮತ್ತು ಪಾತ್ರವರ್ಗ ಇರೋದ್ರಿಂದ ಜನರಿಗೂ ಕೂಡ ಹತ್ತಿರವಾಗಿದೆ. ಈ ಸೀರಿಯಲ್ನಲ್ಲಿ ಪ್ರಮುಖವಾಗಿ ಬಡವರ್ಗದ ತುಂಬ ಕಷ್ಟ ಅನುಭವಿಸಿದ ಹುಡುಗಿ ಮತ್ತು ಶ್ರೀಮಂತ ಹುಡುಗ ಇವರಿಬ್ಬರ ನಡುವೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪ್ರೀತಿಯಾಗಿ ಮದುವೆ ಆಗಿದ್ದಾರೆ. ಮನೆಯಲ್ಲಿ ವಿರೋಧ, ಜೊತೆಗೆ ಮಲ ತಂದೆಯ ಕಾಟ, ಇದೆಲ್ಲವನ್ನ ಮೀರಿ ಈ ಸೀರಿಯಲ್ ಹೇಗೆ ನಡೆಯುತ್ತೆ, ಕಥೆ ಹೇಗೆ ಸಾಗುತ್ತೆ ಅನ್ನೋದೇ ಕಥೆಯ ಜೀವಾಳ ಆಗಿದೆ. ಇನ್ನು ಇಲ್ಲಿ ಅನೇಕ ಹಿರಿಯ ಕಲಾವಿದರು, ಅನುಭವಿ ಕಲಾವಿದರು ಮತ್ತು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡಲಾಗಿದೆ. ಈ ಕಾರಣಕ್ಕಾಗಿಯೇ ಈ ಸೀರಿಯಲ್ ಜನಕ್ಕೆ ಇನ್ನಷ್ಟು ಹತ್ತಿರವಾಗಿದೆ. ಇನ್ನು ಈ ಸೀರಿಯಲ್ನಲ್ಲಿ ಪ್ರಮುಖವಾಗಿ ಅತ್ತೆಯ ಪಾತ್ರವನ್ನು ಮಾಡ್ತಾ ಇರೋದು ಸಾವಿತ್ರಿ ತುಂಬ ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರೆ. ತುಂಬ ಜನಕ್ಕೆ ಸಾವಿತ್ರಿ ಅಂದರೆ ಮಾತ್ರ ಗೊತ್ತಾಗತ್ತೆ, ಆದರೆ ಅವರ ರಿಯಲ್ ಹೆಸರೇನು, ಅವರ ರಿಯಲ್ ಲೈಫ್ ಕಥೆಗೇನು, ಅವರು ಯಾರು, ಅವ್ರ ಹಿನ್ನೆಲೆಗೇನು, ಹೇಗಿದ್ರು, ಹೇಗಾದ್ರು, ಅವರ ಸಾಧನೆಗೇನು, ಇದ್ಯಾವುದು ಕೂಡ ಗೊತ್ತಿಲ್ಲ. ಅದೆಲ್ಲವನ್ನ ಇವತ್ತು ಇಲ್ಲಿ ತಿಳಿಸಲಾಗತ್ತೆ. ಹೌದು, ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಅಂತರಪಟ ಸೀರಿಯಲ್ ನೋಡೋರು ನೀವಾಗಿದ್ರೆ ನಿಮಗೆ ಸಾವಿತ್ರಿ ಅಂದರೆ ಯಾರು ಅಂತ ಗೊತ್ತೇ ಇರುತ್ತೆ. ಯಾವಾಗಲೂ ಸೀರೆ ಉಟ್ಟು ತಲೆ ತುಂಬ ಹೂವು ಮುಡಿದು ಅಪ್ಪಟ ಗೃಹಿಣಿಯಾಗಿರುವ ಸಾವಿತ್ರಿ ರಿಯಲ್ ಲೈಫ್ನಲ್ಲಿ ಅದಕ್ಕೆ ತದ್ವಿರುದ್ಧ. ಹೌದು, ಒಂದು ಕ್ಷಣ ನೀವು ಇವರ ರಿಯಲ್ ಲೈಫ್ನ ಫೋಟೋವನ್ನು ನೋಡಿದ್ರೆ ಖಂಡಿತವಾಗ್ಲೂ ಗಾಬರಿ ಬೀಳ್ತೀರಾ. ಅಯ್ಯೋ, ನಾವು ಸೀರಿಯಲ್ನಲ್ಲಿ ನೋಡುವ ಸಾವಿತ್ರಿ ಇವರೇನಾ ಅಂತ ಹೌವಾರ್ತೀರಾ. ಹೌದು, ಕಥೆಗೆ ತಕ್ಕಂತೆ ಅಭಿನಯ, ಕಥೆಗೆ ತಕ್ಕಂತೆ ವೇಷಭೂಷಣ, ಆದರೆ ಅವರ ರಿಯಲ್ ಲೈಫ್ನಲ್ಲಿ ಅವರ ಲೈಫ್ ಸ್ಟೋರಿ ಬೇರೆಯೇ ಇದೆ ಮತ್ತು ಅವರು ತುಂಬಾನೇ ಮಾಡ್ರನ್ ಕೂಡ ಆಗಿದ್ದಾರೆ. ಅಲ್ಲಿಗೂ ಇಲ್ಲಿಗೂ ಅಜಗಜಾಂತರ ಇದೆ. ಹಾಗೆ ನೋಡಿದ್ರೆ ವಯಸ್ಸಿಗೂ ಮೀರಿದ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಸೀರಿಯಲಲ್ಲಿ ನೋಡಿದಾಗ ಇವರಿಗೆ ಎಷ್ಟು ದೊಡ್ಡ ಮಗಳು ಇರ್ಬೋದು ಅಂತ ಭಾವಿಸ್ತೀವಿ, ಆದರೆ ರಿಯಲ್ ಲೈಫ್ಗೂ ತುಂಬ ವ್ಯತ್ಯಾಸ ಇದೆ. ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅದ್ಭುತವಾಗಿ ಕಲಾವಿದೆ ಅನ್ನುವಂಥ ಪಟ್ಟವನ್ನು ಗಿಟ್ಟಿಸ್ಕೊಂಡಿದ್ದಾರೆ ಈಕೆ. ಹಾಗಿದ್ರೆ ಇವರ ಹಿಸ್ಟರಿಯನ್ನ ನೋಡೋದಾದ್ರೆ ಇವರು ತುಂಬಾನೇ ಮಾಡ್ರನ್ ಬೆಡಗೆ, ಜೊತೆಗೆ 2.5 ವರ್ಷದ ಪುಟ್ಟ ಮಗುವಿನ ತಾಯಿ. ನಾನಾಗಲೇ ಹೇಳಿದಾಗೆ ಇವರನ್ನ ಸೀರಿಯಲ್ನಲ್ಲಿ ನೋಡಿದಾಗ ಇವರಿಗೆ ಮದುವೆಗೆ ಬಂದಿರೋ ಮಗಳು ಅಥವಾ ಮದುವೆ ಆಗಿರೋ ಮಗನೂ ಇದ್ದಾರೆ ಅಂತ ಅನಿಸುತ್ತೆ. ಆದರೆ ಇವರಿಗೆ ಪುಟಾಣಿ ಬೇಬಿ ಇದೆ. ಇನ್ನು ಮಗುವಿಗೆ 2.5 ವರ್ಷ ಮಾತ್ರ. ಇವರು ಕೂಡ ಚಿಕ್ಕ ವಯಸ್ಸಿನವರೇ. ಇನ್ನು ಇವರ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಕಳೆದ 20 ವರ್ಷಗಳಿಂದ ಅಕ್ಷತಾ ಶಿಕ್ಷಣ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಹೆಸರು ಅಕ್ಷತಾ. ಇವರನ್ನ ಸೀರಿಯಲ್ ಅಲ್ಲಿ ಮಾತ್ರ ಸಾವಿತ್ರಮ್ಮ ಅಂತ ಕರೆಯೋದು, ಆದರೆ ಇವರ ರಿಯಲ್ ನೇಮ್ ಅಕ್ಷತಾ. ಇವರೊಬ್ಬ ಟೀಚರ್ ಮತ್ತು ಸ್ಕಾಲರ್ ಕೂಡ ಹೌದು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಅಕ್ಷತಾ ಯುರೋಪಿಯನ್ ಕ್ಲಾಸಿಕ್ ಡ್ಯಾನ್ಸ್ ಕೂಡ ಮಾಡ್ತಾರೆ. ಅವರಿಗೆ ಅದು ಕೂಡ ಚೆನ್ನಾಗಿ ಗೊತ್ತಿದೆ. ಅಕ್ಷತಾ ನವದೆಹಲಿಯ ಪಾತ್ವೇಸ್ ವರ್ಲ್ಡ್ ಸ್ಕೂಲ್, ಮುಂಬೈನ ಧೀರುಬಾಯಿ ಅಂಬಾನಿ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು DASB ದಿ ಜರ್ಮನ್ ಸ್ಕೂಲ್ ಆಫ್ ಬಾಂಬೆ ಸೇರಿ ಅನೇಕ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಇವರು ಇಂಗ್ಲಿಷ್ ಅನ್ನ ಫಾರಿನ್ ಲ್ಯಾಂಗ್ವೇಜ್ ಆಗಿ ಕಲಿಸೋದ್ರಿಂದ ಹಿಡಿದು ವಿಶ್ವ ಸಾಹಿತ್ಯ ಮತ್ತು ನಾಟಕದಲ್ಲೂ ಇಂಗ್ಲಿಷ್ ಭಾಷಾ ಪ್ರಯೋಗ ಮಾಡೋದ್ರಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ. ಸೀರಿಯಲ್ ಸೀಸನ್ 2ನಲ್ಲಿ ಲಲಿತಾಂಬ ಪಾತ್ರಕ್ಕೆ ಜೀವ ತುಂಬಿದ್ದ ಈ ನಟಿ ಬಾಲಿವುಡ್ ಸ್ಟಾರ್ ಕಿಡ್ಗಳಿಗೂ ಕೂಡ ಪಾಠ ಮಾಡಿದ್ದಾರೆ ಅಂತ ಅಂದ್ರೆ ನೀವು ನಂಬಲೇಬೇಕು. ಸೀರಿಯಲ್ನಲ್ಲಿ ತುಂಬಾ ಮುಗ್ಧೆ, ತುಂಬಾ ಇನೋಸೆಂಟ್. ನಿಜವಾಗ್ಲೂ ಇವರು ಇಷ್ಟೊಂದು ಇನೋಸೆಂಟಾ ಅಂತ ಅನ್ಸುತ್ತೆ, ಆದರೆ ರಿಯಲ್ ಲೈಫ್ಗೂ ತುಂಬಾನೇ ವ್ಯತ್ಯಾಸ ಇದೆ. ಹೌದು, ಇವರು ತುಂಬಾನೇ ಅಚೀವ್ಮೆಂಟ್ ಕೂಡ ಮಾಡಿದ್ದಾರೆ ಮತ್ತು ಇವರ ಸಂಘ ಏನಿದ್ರು ದೊಡ್ಡವರ ಜೊತೆಗೆ ಕೋಟಿ ದುಡಿಯುವ ದೊಡ್ಡ ವ್ಯಕ್ತಿಗಳ ಜೊತೆಗೆ. ಹೌದು, ಇವರು ಸೀರಿಯಲಲ್ಲಿ ಸೀಸನ್ 2ನಲ್ಲಿ ಲಲಿತಾಂಬ ಪಾತ್ರ ಮಾಡಿದಾಗ ಒಬ್ಬ ಅದ್ಭುತ ಕಲಾವಿದೆ ಅಂತ ಭಾವಿಸಿದ್ರು. ಆದರೆ ಈಕೆ ಬಾಲಿವುಡ್ ಸ್ಟಾರ್ ಕಿಡ್ಗಳಿಗೂ ಕೂಡ ಪಾಠ ಮಾಡಿದ್ದಾರೆ ಅಂತ ಅಂದ್ರೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಬಾಲಿವುಡ್ನ ಹಲವು ನಟ ನಟಿಯರ ಮಕ್ಕಳು, ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಮಕ್ಕಳಿಗೂ ಕೂಡ ಇವರು ಇಂಗ್ಲಿಷ್ ಪಾಠವನ್ನು ಮಾಡಿದ್ದಾರೆ. ಇನ್ನು ಬಾಲಿವುಡ್ ಸೂಪರ್ ಸ್ಟಾರ್ ಆಗಿರುವ ಶಾರುಖ್ ಖಾನ್, ನಟ ಸೈಫ್ ಅಲಿ ಖಾನ್, ನಟಿ ಜೂಹಿ ಚಾವ್ಲಾ, ಕ್ರಿಕೆಟ್ ದಿಗ್ಗಜರಾಗಿರುವ ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಅನೇಕ ತಾರೆಯರ ಮಕ್ಕಳಿಗೆ ಅಕ್ಷತಾ ಗಣೇಶ್ ಇಂಗ್ಲಿಷ್ ಅನ್ನು ಕಲಿಸಿದ್ದಾರೆ. ದೇಶದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವ ಮುಂಬೈನ ಧೀರುಬಾಯಿ ಅಂಬಾನಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ಸುಮಾರು 10 ವರ್ಷಗಳ ಕಾಲ ಇವರು ಕೆಲಸ ಮಾಡಿದ್ದಾರೆ. ಸೆಲೆಬ್ರಿಟಿಗಳ ಮಕ್ಕಳು ಇದೇ ಸ್ಕೂಲ್ನಲ್ಲಿ ಕಲಿಯೋದ್ರಿಂದ ಶಾರುಖ್, ಹೃತಿಕ್, ಸಚಿನ್ ತೆಂಡೂಲ್ಕರ್ ಅಷ್ಟೇ ಯಾಕೆ, ಮುಖೇಶ್ ಅಂಬಾನಿ, ನೀತಾ ಅಂಬಾನಿ ಜೊತೆ
ಜೊತೆಗೂ ಇವರು ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಫೋಟೋಗಳನ್ನು ತೆಗೆಸಿಕೊಂಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಅದನ್ನು ಕೂಡ ಶೇರ್ ಮಾಡಿದ್ದಾರೆ. ಇನ್ನು ಹಲವು ವರ್ಷಗಳಿಂದ ನಟಿಸ್ತಾ ಇರುವ ಅಕ್ಷತಾ ಸೀರಿಯಲ್ನಲ್ಲಿ ಅಂತರಪಟ ಮಾತ್ರ ಅಲ್ಲ, ಶ್ರೀನಿ, ಪದ್ದು ಸೇರಿ ಹಲವು ಸೀರಿಯಲ್ನಲ್ಲಿ ನಾಯಕಿ ಪಾತ್ರ, ಸಿನಿಮಾ ಸೀರಿಯಲ್ಗಳಲ್ಲಿ ಪೋಷಕ ಪಾತ್ರ ಮಾಡಿಕೊಂಡು ಬಂದಿದ್ದಾರೆ. ಜೊತೆಗೆ ಹಲವು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದು ಇದೆ. ಹಲವು ಕಾರ್ಯಕ್ರಮಗಳನ್ನು ಹೋಸ್ಟ್ ಮಾಡಿ ಜನಪ್ರಿಯತೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಆದರೆ ಇವರನ್ನ ಪ್ರತಿನಿತ್ಯ ಸೀರಿಯಲ್ನಲ್ಲಿ ನೋಡೋರು ಇವರು ಇಷ್ಟೆಲ್ಲ ಕಲಾವಿದೆ, ಇಷ್ಟೆಲ್ಲ ಪ್ರತಿಭಾವಂತೆ, ಅಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ, ತುಂಬ ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆಗೆ, ಹೈ ಪ್ರೊಫೈಲ್ ವ್ಯಕ್ತಿಗಳ ಜೊತೆಗೆ ಇವರ ಬಾಂಧವ್ಯ ಇದೆ, ಗುರುಗಳಾಗಿದ್ದಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಯಾಕಂದರೆ ಇವರು ತುಂಬಾ ಮುದ್ದಾಗಿ ಮತ್ತು ತುಂಬಾ ಸೈಲೆಂಟ್ ಆಗಿ ಆನ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾರೆ. ಮತ್ತು ಇವರು ಕೂಡ ಎಲ್ಲಿಯೂ ಅಹಮನ್ನು ತೋರಿಸಿದ್ದು ಇಲ್ಲ. ಸಹ ಕಲಾವಿದರ ಜೊತೆಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಇನ್ನು 2.5 ವರ್ಷದ ಮಗು ಇರೋದ್ರಿಂದ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗಿರೋದ್ರಿಂದ ಕೇವಲ ಈಗ ಸೀರಿಯಲ್ ಮತ್ತು ಮಗುವಿನ ಪಾಲನೆಯನ್ನು ಮಾತ್ರ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ನಿಮಗೆ ಇವ್ರ ಬಗ್ಗೆ ಗೊತ್ತಿರಲಿಲ್ಲ. ಗೊತ್ತಾಗ್ತಿದ್ದ ಹಾಗೆ ಶಾಕ್ ಆಗಿ